ಜೀವಿತವನ್ನು ಬದಲಾಯಿಸುವಂತ ಆ ಒಂದು ಸ್ಪರ್ಶ ನನಗೆ ಬೇಕು ಇರುತ್ತಾರೆ. Pura na
ಕ್ರೈಸ್ಟ್ ದ ಜಾಯ್ ಆಫ್ ದ ಲಾರ್ಡ್. ಈಗ ಕೇಳಿತು. ಆಮೆನ್. ಹಲ್ಲೆಲೂಯಾ. ನಮ್ಮ ದೇವರು ಇವತ್ತು ನಮ್ಮನ್ನು ನಡೆಸಿದ್ರೆ, ನಿನ್ನೆ ನಮ್ಮನ್ನು ನಡೆಸಿದ್ರೆ, ಮುಂದೆ ಸಹ ನಮ್ಮನ್ನು ನಡೆಸಲಿಕ್ಕೆ ಶಕ್ತನಾದ ದೇವರಾಗಿದ್ದಾರೆ. ಪಕ್ಕದಲ್ಲಿ ಕೈಕೊಟ್ಟು ಹೇಳಿ, ದೇವರು ನಿಮ್ಮನ್ನು ಅದ್ಭುತ ರೀತಿಯಾಗಿ ನಡೆಸುತ್ತಾನೆ ಎಂಬುದಾಗಿದೆ. ಇನ್ನು ಮುಂದೆ ಸಹ ನಿಮ್ಮನ್ನು ಅದ್ಭುತ ರೀತಿಯಾಗಿ ನಂಬಿಕೆಯಿಂದ. ಸೊ ನೀವು ಒಬ್ಬೊಬ್ಬರಿಗೆ ಕೈ ಕೊಟ್ಟು ಹೇಳುವಾಗ ಅದೊಂದು ಎನ್ಕರೇಜ್ಮೆಂಟ್ ಆಗಿದೆ. ಹಲ್ಲೆಲೂಯಾ. ಆಮೆನ್. ಆತನು ಯುಗಾಂತರಗಳಲ್ಲಿ ಜೀವಿಸುವ ಸರ್ವಶಕ್ತನಾದ ದೇವರಾಗಿದ್ದಾರೆ. ಅವನ ಬಲಪಡಿಸುವ ದೇವರಾಗಿದ್ದಾರೆ. ದೇವರ ವಾಕ್ಯ ಇರ್ತದೆ, ಹೆತ್ತ ತಾಯಿ ತನ್ನ ಕೂಸನ್ನು ಮರೆತಾಳು, ಅದೇ ದೇವರು ನಮ್ಮನ್ನು ಎಂದಿಗೂ ಮರೆಯುವುದಿಲ್ಲ ಎಂಬುದಾಗಿ. ಆತನು ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ. ಬಲಹೀನ ಸಮಯದಲ್ಲಿ ಬಲವನ್ನು ಕೊಡುವ ದೇವರಾಗಿದ್ದಾರೆ. ನಾವೆಲ್ಲ ಸೇರಿ ಇದುವರೆಗೂ ಕಾಯ್ದು ನಡೆಸಿದರೆ ಇನ್ನು ಮುಂದೆ ಕಾಯ್ದು ನಡೆಸುವ ಹಾಡನ್ನು ಹಾಡುತ್ತಾ ನಮ್ಮ ದೇವರನ್ನು ಮೇಲ್ಪಡಿಸುತ್ತಾರೆ. ಆ ಜೀವದ ತುದಿಯಾದ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಇದುವರೆಗೂ ಕಾಯ್ದು ನಡೆಸಿದರೆ ಇನ್ನು ಮೇಲೆ ಕಾಯ್ದು ನಡೆಸುವೆ. ಇದುವರೆಗೂ ಕಾಯ್ದು ನಡೆಸಿದರೆ ಇನ್ನು ಮೇಲೆ ಕಾಯ್ದು ನಡೆಸುವೆ. ಜೀವವುಳ್ಳ ದೇವರೇ, ಜೀವಿತದ ರಕ್ಷಣೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವದ ದೇವರೇ, ಜೀವಿತದ ರಕ್ಷಣೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಯೇಸುವಿಗೆ ಆರಾಧನೆ, ಯೇಸುವಿಗೆ ಆರಾಧನೆ, ಯೇಸುವಿಗೆ ಆರಾಧನೆ, ಯೇಸುವಿಗೆ ಆರಾಧನೆ, ಯೇಸುವಿಗೆ ಆರಾಧನೆ, ಯೇಸುವಿಗೆ ಆರಾಧನೆ. ನಾನಪ್ಪು ದೇವರು ನೀ, ನನ್ನ ನಡೆಸುವವನೇ. ನಾನಪ್ಪು ದೇವರು ನೀ, ನನ್ನ ನಡೆಸುವವನೇ. ನೀ ನನ್ನ ಕೋಟೆಯು, ದುರ್ಗವು, ಬಲವು, ಗುರುಜು, ರಕ್ಷಣೆ. ನೀ ನನ್ನ ಕೋಟೆಯು, ದುರ್ಗವು, ಬಲವು, ಗುರುಜು, ರಕ್ಷಣೆ. ಜೀವವುಳ್ಳ ದೇವರೇ, ಜೀವಿತದ ರಾಜನೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವವುಳ್ಳ ದೇವರೇ, ಜೀವಿತದ ರಾಜನೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಯೇಸುವಿಗೆ ಆರಾಧನೆ, ಯೇಸುವಿಗೆ ಆರಾಧನೆ, ಯೇಸುವಿಗೆ ಆರಾಧನೆ, ಯೇಸುವಿಗೆ ಆರಾಧನೆ, ಯೇಸುವಿಗೆ ಆರಾಧನೆ, ಯೇಸುವಿಗೆ ಆರಾಧನೆ. ನನ್ನ ಜೀವವು ನೀ, ಜೀವಿತದ ಬಲವು ನೀ. ನನ್ನ ಜೀವವು ನೀ, ಜೀವಿತದ ಬಲವು ನೀ. ಕಣ್ಣುಗಳಿಗಾಗಿ ತಂಚಿನ ಓಟ, ಒಳ್ಳೆಯ ಕುರುಬನು ನೀನೇ. ಕಣ್ಣುಗಳಿಗಾಗಿ ತಂಚಿನ ಓಟ, ಒಳ್ಳೆಯ ಕುರುಬನು ನೀನೇ. ಜೀವವುಳ್ಳ ದೇವರೇ, ಜೀವಿತದ ರಾಜನೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವವುಳ್ಳ ದೇವರೇ, ಜೀವವುಳ್ಳ ದೇವರೇ, ಜೀವಿತದ ರಾಜನೇ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಅಗತ್ಯದಿಂದ ಯೇಸುವಿಗೆ ಆರಾಧನೆ, ಯೇಸುವಿಗೆ ಆರಾಧನೆ, ಯೇಸುವಿಗೆ ಆರಾಧನೆ, ಯೇಸುವಿಗೆ ಆರಾಧನೆ, ಯೇಸುವಿಗೆ ಆರಾಧನೆ, ಯೇಸುವಿಗೆ ಆರಾಧನೆ. ನನ್ನ ದಾರವು ನೀ, ನನ್ನ ಧ್ಯೇಯವು ನೀ.
ಬೆಳಕಿರುತ್ತದೋ ಅಲ್ಲಿ ಕತ್ತಲಿಗೆ ಯಾವ ಜಾಗನೇ ಇರುವುದಿಲ್ಲ. ಯೇಸು ನಮ್ಮ ಬೆಳಕಾಗಿರುವುದರಿಂದ ನಾವು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ಆತನು ನಮ್ಮನ್ನ ಮುನ್ನಡೆಸುವ ದೇವರಾಗಿದ್ದಾನೆ. ನಿನಗೆ ಸ್ತೋತ್ರ ಸ್ವಾಮಿ. ಇಷ್ಟೊತ್ತು ನಿನ್ನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಲಿಕ್ಕೆ ನಮಗೆ ಸಮಯವಾಗಿ ನೀನು ಕೊಟ್ಟಂತ ಕೃಪೆಗೋಸ್ಕರ ತಂದೆ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಎಲ್ಲರೂ ಒಟ್ಟಾಗಿ ನಾಳೆಗೆ ಕೂಡಿ ಬರುವಂತೆ ನೀನು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ ನೀನು ಆರಾಧನೆ ಸಿಂಹಾಸನರೂಢನಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಸಿಂಹಾಸನ ಸ್ತೋತ್ರ ಪರಲೋಕದಿಂದ ಇಳಿದು ಬಂದಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ. ತಂದೆ ಮುಂದಿನ ಪ್ರತಿಯೊಂದು ಭಾಗಗಳಲ್ಲಿ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡ್ತೇನೆ ಸ್ವಾಮಿ. ತಂದೆ ಕೀರ್ತನೆ ಭಾಗವನ್ನು ಆಶೀರ್ವದಿಸುತ್ತಂತೆ ಅನೇಕ ಸಾಕ್ಷಿ ಭಾಗಗಳನ್ನು ನಿನ್ನ ನಾಮದ ಮನಗೋಸ್ಕರ ಎಬ್ಬಿಸು ಸ್ವಾಮಿ. ವಾಕ್ಯದ ಭಾಗವನ್ನು ನೀನು ಆಶೀರ್ವದಿಸು ಸ್ವಾಮಿ. ವಾಕ್ಯದ ಮೂಲಕ ನೀನು ನಮ್ಮ ಸಂಗಡ ಮಾತನಾಡುವಪ್ಪ ತಂದೆ ಎಲ್ಲವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸುತ್ತಾ ಎಲ್ಲ ಘನ ಎಲ್ಲ ಮಾನ ಎಲ್ಲ ಮಹಿಮೆ ನಿನಗೊಬ್ಬರಿಗೆ ಸಲ್ಲಿಸುತ್ತಾ ನಜರೇತಿನ ಯೇಸು ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ ನನ್ನ ಪ್ರೀತಿಯುಳ್ಳ ತಂದೆ. ಆಮೆನ್. ಸತ್ಯವೇದ ಪುಸ್ತಕದಲ್ಲಿ 1 ಕೊರಿಂಥ ಪತ್ರಿಕೆ ಅದರಲ್ಲಿ 16ನೇ ಅಧ್ಯಾಯ ಅದರಲ್ಲಿ 22ನೇ ವಾಕ್ಯವನ್ನು ಯಾರಾದರೂ ಗಟ್ಟಿಯಾದ ಶಬ್ದದಲ್ಲಿ ಓದ್ಬೋದು. 1 ಕೊರಿಂಥ ಪತ್ರಿಕೆ 16ನೇ ಅಧ್ಯಾಯ 22, 23, 24. 1 Corinthians chapter 16 verses 22, 23, 24. ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನೇನಂತೆ ಶಾಪಗ್ರಸ್ತನಾಗಲಿ ಎಂಬುದಾಗಿ. ಹಾಗಾದ್ರೆ ಶಾಪದಿಂದ ನಾವು ಬಿಡುಗಡೆ ಮಾಡಬೇಕಾದ್ರೆ ಯಾರನ್ನು ಪ್ರೀತಿಸಬೇಕು? ಗಟ್ಟಿಯಾಗಿ ಹೇಳ್ರಿ, ಯೇಸುವನ್ನು ಪ್ರೀತಿಸಬೇಕು. ಯಾರು ಯೇಸುವನ್ನು ಪ್ರೀತಿಸುವುದಿಲ್ಲ ಅವನಿಗೆ ಏನ್ ಬರ್ತದಂತೆ? ಶಾಪ ಬರ್ತದಂತೆ. ಇವತ್ತೆಲ್ಲ ಲೋಕ ಎಲ್ಲ ಶಾಪದಿಂದ ಪಾಪದಿಂದ ಬಂಧನದಲ್ಲಿರುವಾಗ ಈ ಪಾಪದಿಂದ ಮತ್ತು ಶಾಪದಿಂದ ಬಿಡಿಸುವ ಏಕೈಕ ದೇವರು ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಅನೇಕರು ಹೇಳ್ತಾ ಇದ್ದಾರೆ ಇದಕ್ಕೆ ಶಾಪವಾ ಎಂಬುದಾಗಿ ಕೇಳ್ತಾ ಇದ್ದಾರೆ. ಆದ್ರೆ ಒಂದು ಶಾಪದಿಂದ ಹೊರಗೆ ಬರುವ ಒಂದೇ ಮಾರ್ಗ ಅದು ಯೇಸು ಕ್ರಿಸ್ತನಾಗಿದ್ದಾನೆ. ಇವತ್ತು ನಾನು ಹೇಳ್ತೇನೆ, ನೀವೆಲ್ಲ ಯಾವುದರಿಂದ ಬಿಡುಗಡೆಯಾಗಿದ್ರೆ ಕರ ಎತ್ತಿ ದೇವರಿಗೆ ಸ್ತೋತ್ರ. ಆಮೇಲೆ ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನೇನಾಗ್ತಾನೆ? ಶಾಪಗ್ರಸ್ತನಾಗ್ತಾನಂತೆ. ಪ್ರೀತಿಸಿದ್ರೆ ಏನ್ ಬರ್ತದೆ? ಆಶೀರ್ವಾದಗಳು ಬರ್ತದೆ. ಹೌದಲ್ಲ? ಶಾಪದ ಒಪೋಸಿಟ್ ಮಾಡಿ ಯಾವುದು? ಆಶೀರ್ವಾದ. ಹಾಗಾದ್ರೆ ಎಷ್ಟು ಜನ ಯೇಸು ಸ್ವಾಮಿಯನ್ನು ಎಷ್ಟು ಪ್ರೀತಿ ಮಾಡ್ತೀರಿ? ಪ್ರೀತಿ ಮಾಡೋದಾದ್ರೆ ಕೈ ಎತ್ತಿ ದೇವರಿಗೆ ಸ್ತೋತ್ರ. ನಾವು ದೇವರನ್ನು ಮೊದಲು ಪ್ರೀತಿ ಮಾಡಬೇಕು. ನಮ್ಮ ಪಾಯಿಂಟ್ ಏನ್ ಗೊತ್ತಿಲ್ಲ, ನಾವು ದೇವರನ್ನು ಪ್ರೀತಿಸುವುದಿಲ್ಲ, ಅದಕ್ಕಿಂತ ಬದಲಾಗಿ ಬೇರೆ ಆಲ್ಟರ್ನೇಟಿವ್ ಪ್ರೀತಿಸ್ತೇವೆ. ಆದ್ರೆ ಇವತ್ತು ನಾನು ಹೇಳ್ತೇನೆ, ನೀವು ಮೊದಲ ಪ್ರೀತಿ ದೇವರಾಗಿ. ನೀವು ಮೊದಲು ದೇವರನ್ನು ಪ್ರೀತಿಸುವುದಾದ್ರೆ ಅದಕ್ಕೆ ಮೊದಲು ನೀವು ದೇವರ ರಾಜ್ಯಕ್ಕೋಸ್ಕರ ನೀತಿಗೋಸ್ಕರ ತವಕ ಮಾಡ್ರಿ. ಆಗ ಎಲ್ಲ ಆಶೀರ್ವಾದಗಳು ಏನ್ ಬರ್ತದಂತೆ? ನಮ್ಮ ಹಿಂಬಾಲಿಸುವಂತೆ ಮಾಡುತ್ತಾನಂತೆ. ಇವತ್ತು ನಾನು ಹೇಳ್ತೇನೆ, ಮೊದಲ ಪ್ರೀತಿ ಅದು ದೇವರಾಗಿರ್ಬೇಕು. ಯಾಕಂದ್ರೆ ಇವತ್ತು ನಾವು ಈ ಭೂಮಿಗೆ ಬರ್ಲಿಕ್ಕೆ ಕಾರಣ ದೇವರೇ ಆಗಿದ್ದಾರೆ. ದೇವರು ನಮ್ಮನ್ನು ಪ್ರೀತಿಸದಿದ್ರೆ ಇವತ್ತು ಇಲ್ಲಿ ಇರ್ತಿರ್ಲಿಲ್ಲ. ನಾವು ಇವತ್ತು ಜೀವಿಸುವುದಾದ್ರೆ ಅದು ಯಾರು ಪ್ರೀತಿಸಿದ್ದಾರೆ? ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. ಬೈಬಲ್ ಹೇಳ್ತದೆ, ದೇವರು ಪ್ರೀತಿಸಿದವರ ಹಿತಕ್ಕಾಗಿ ಎಲ್ಲ ಕಾರ್ಯವನ್ನು ಏನ್ ಮಾಡ್ತಾನೆ? ಅನುಕೂಲವಾಗಿ ಮಾಡುತ್ತಾನೆ ಅಂತ ರೋಮ 8:28 ಹೇಳ್ತದೆ. ಇವತ್ತು ನಾನು ಹೇಳ್ತೇನೆ, ನೀವು ಮೊದಲು ಪ್ರೀತಿಸ್ರಿ, ನಿಮ್ಮನ್ನು ದೇವರು ಶಾಪದಿಂದ ಬಿಡುಗಡೆ ಮಾಡ್ತಾರೆ. ದೇವರನ್ನು ಪ್ರೀತಿಸಿದ್ರೆ ನಿಮ್ಮ ಹಿತಕ್ಕಾಗಿ ಎಲ್ಲಾ ಕಾರ್ಯವನ್ನು ಅವನು ಏನ್ ಮಾಡ್ತಾನೆ? ಅನುಕೂಲವಾಗಿ ಮಾರ್ಪಡಿಸ್ತಾನೆ. ಕೀರ್ತನೆ 145:20 ಏನ್ ಹೇಳ್ತದೆ? ಓದಿ ನೋಡಿ. ಕೀರ್ತನೆ 145:20, Psalms 145 verses 20. ಯೆಹೋವನು ತನ್ನನ್ನು ಪ್ರೀತಿಸುವವರೆಲ್ಲರನ್ನು ಹಾಗಾದ್ರೆ ನೀವು ದೇವರನ್ನು ಪ್ರೀತಿಸಿದ್ರೆ ಸಾಕು, ದೇವರು ನಿಮ್ಮನ್ನು ಕಾಪಾಡ್ತಾನೆ, ನಿಮ್ಮ ಮಕ್ಕಳನ್ನು ಕಾಪಾಡ್ತಾನೆ, ನಿಮ್ಮ ಕುಟುಂಬವನ್ನು ಕಾಪಾಡ್ತಾನೆ. ಯಾಕಂತ ಹೇಳಿದ್ರೆ ಬೈಬಲ್ ಹೇಳ್ತದೆ, ಯಾರೆಲ್ಲ ದೇವರನ್ನು ಪ್ರೀತಿಸ್ತಾರೋ, ಯಾರೆಲ್ಲ ಯೇಸು ಕ್ರಿಸ್ತನನ್ನು ಪ್ರೀತಿಸ್ತಾರೆ, ಅವರನ್ನು ಎಲ್ಲ ವಿಷಯದಲ್ಲಿ ದೇವರು ಕಾಪಾಡ್ತಾನೆ. ಇವತ್ತು ನಾನು ಹೇಳ್ತೇನೆ, ಶಾಪ ಅದು ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ಅದು ನರಕದಿಂದ ಬರುವಂತದ್ದಾಗಿದೆ. ನಾವು ಅದಕ್ಕೆ ಶಾಪ ಹಾಕುವುದನ್ನು ನಾವು ನೋಡ್ತೇವೆ. ಶಾಪದಿಂದ ಬಿಡುಗಡೆ ಆಗುವ ಅಧಿಕಾರ ದೇವರು ನಮಗೆ ಕೊಟ್ಟಿದ್ದಾರೆ. ಇವತ್ತು ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ, ಸೈತಾನ ಸಹ ಏನು ಮಾಡ್ತಾನೆ ಗೊತ್ತುಂಟಾ? ಅವನು ಸಹ ಶಾಪವೇ ಹಾಕುದು. ಯಾಕಂತ ಹೇಳಿದ್ರೆ ಅವನು ಶಾಪವನ್ನು ಯಾರ ಮೇಲೆ ಕಳಿಸುದು?
ದೇವರ ಮಕ್ಕಳ ಮೇಲೆ, ದೇವ ಜನರ ಮೇಲೆ ಅವನು ಶಾಪವನ್ನು ಕಳಿಸ್ತಾನೆ. ಆ ಶಾಪ ಏನಾಗ್ತದೆ ಅಂತ ಹೇಳಿದ್ರೆ ಅದು ವರ್ಕ್ ಆಗ್ತದೆ ಯಾವಾಗ ನಾವು ಅದಕ್ಕೆ ಎಗೇನ್ಸ್ಟ್ ಆಗಿ ನಿಲ್ಲದಿದ್ರೆ. ಆ ಶಾಪವನ್ನು ಒಪ್ಪಿಕೊಳ್ಳಬಾರದು. ನಾವು ಏನ್ ಮಾಡ್ಬೇಕು? ದೇವರು ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ. ಸರ್ಪಗಳನ್ನು, ಚೇಳುಗಳನ್ನು, ವೈರಿಗಳ ಸಮಸ್ತ ಫಲಗಳನ್ನು ಮುರಿಲಿಕ್ಕೆ ನಾನು ನಿಮಗೆ ಏನ್ ಮಾಡಿದ್ದೇನೆ? ಅಧಿಕಾರವನ್ನು ಕೊಟ್ಟಿದ್ದೇನೆ ಅಂತ ದೇವರ ವಾಕ್ಯ ಹೇಳ್ತದೆ. ಇವತ್ತು ನಾವು ನೋಡ್ತೇವೆ ಅನೇಕರ ಜೀವಿತದಲ್ಲಿ ಶಾಪಗಳನ್ನು ಕಲಿಸ್ತಾ ಇದ್ದಾರೆ. ನಿಮಗೆ ಗೊತ್ತುಂಟ ಇಲ್ಲವ, ನೈಜೀರಿಯಾದಲ್ಲಿ ಒಬ್ಬರು ಡೇವಿಡ್ ಒಡೆಪೋ ಎಂಬುದಾಗಿ ಒಂದು ದೊಡ್ಡ ಸೇವಕರಿದ್ರು. ಡೇವಿಡ್ ಒಡೆಪೋ ಎಂಬುದಾಗಿ ನೈಜೀರಿಯಾದಲ್ಲಿ. ಈ ನೈಜೀರಿಯಾದಲ್ಲಿ ಏನಂತ ಹೇಳಿದ್ರೆ ಅಲ್ಲಿ ಮಾಟ ಮಂತ್ರ ಮಾಡುವುದಲ್ಲಿ ಬಹಳ ಫೇಮಸ್. ಈ ಒಂದು ದೇವ ಸೇವಕರ ವಿರುದ್ಧ ಅಲ್ಲಿ ಏನ್ ಮಾಡ್ತಿದ್ರಂತೆ, ಅಲ್ಲಿಯ ಮಾಟ ಮಂತ್ರ ಮಾಡುವ ವಿಚ್ ಡಾಕ್ಟರ್ ಅವರು ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಒಂದು ಪಕ್ಷಿಗಳಲ್ಲಿ ಆ ಶಾಪಗಳನ್ನು ಹಾಕಿ ಆ ದೇವರ ಸೇವಕರ ವಿರುದ್ಧ ಶಾಪಗಳನ್ನು ಮಾತನಾಡಿ ಆ ಒಂದು ಹಕ್ಕಿಯನ್ನು ಏನ್ ಮಾಡ್ತಿದ್ರು ಇವರ ಮನೆಗೆ ಕಳಿಸ್ತಾ ಇದ್ದಾರೆ. ಈ ಡೇವಿಡ್ ಒಡೆಪ ಯಾರಂತ ಹೇಳಿದ್ರೆ ದೇವರ ಒಂದು ಅಭಿಷಕ್ತ ಸೇವಕರಾಗಿದ್ದರು. ಈ ಅಭಿಷಕ್ತ ಸೇವಕರು ಅವರ ಆ ಒಂದು ಕೋಣೆಯಲ್ಲಿ ಅವರು ಪ್ರಾರ್ಥನೆ ಮಾಡುವಾಗ ಈ ಮಾಟ ಮಂತ್ರ ಮಾಡುವವರು ಈ ಹಕ್ಕಿಯನ್ನು ಕಳಿಸುವಾಗ ಏನಾಗ್ತಿತ್ತು ಅಂತ ಹೇಳಿದ್ರೆ ಅವರ ಕಂಪೌಂಡ್ ಸುತ್ತಲದು ಸತ್ತು ಬೀಳ್ತಾ ಇದ್ದಾರೆ. ಒಂದು ವ್ಯಕ್ತಿ ಹೋದ್ರಂತೆ, ಅವ್ರು ಹೇಳಿದ್ರಂತೆ ನಿನ್ನ ಕಂಪೌಂಡ್ ಸುತ್ತಲೂ ಏನು ಈ ಪಕ್ಷಿ ಬಿಟ್ಟಿದಂತ ಹೇಳುವಾಗ ಅವ್ರು ಹೇಳಿದ್ರಂತ ಹೇಳಿದ್ರೆ ಇದೆಲ್ಲ ಶಾಪವನ್ನು ಕಳಿಸಿ ನನ್ನ ಮೇಲೆ ಹಾಳಾಗ್ಲಿಕ್ಕೆ, ನಾಶವಾಗ್ಲಿಕ್ಕೆ ಕಳಿಸಿದ್ರು. ಆದ್ರೆ ನನ್ನ ದೇವರನ್ನು ನಾನು ಪ್ರೀತಿಸಿದ್ರಿಂದ, ಆತ ನನ್ನನ್ನು ಪ್ರೀತಿಸಿ ನನಗೆ ಬರುವ ಶಾಪದಿಂದ, ನನಗೆ ಬರುವ ಬಂಧನದಿಂದ, ನಮಗೆ ಬರುವ ಕೇಡಿನಿಂದ ನನ್ನನ್ನು ದೇವರು ಕಾಪಾಡಿದ್ದಾನೆ. ಇವತ್ತು ನೀವು ದೇವರನ್ನು ಪ್ರೀತಿಸಿರುತ್ತೇವೆ, ಎಲ್ಲ ಶಾಪದಿಂದ, ಪಾಪಗಳಿಂದ, ಬಂಧನದಿಂದ ಆತ ನಮ್ಮನ್ನು ಬಿಡಿಸುವ ದೇವರಾಗಿದ್ದಾನೆ. ನೀವು ಧರ್ಮೋಪದೇಶ ಕಾಂಡ ಪುಸ್ತಕ 7ನೇ ಅಧ್ಯಾಯ 9ನೇ ವಾಕ್ಯವನ್ನು ಓದಿರೋಣ. ಧರ್ಮೋಪದೇಶ ಕಾಂಡ ಪುಸ್ತಕ 7ನೇ ಅಧ್ಯಾಯ 9ನೇ ವಾಕ್ಯ ಏನು ಹೇಳ್ತದೆ ಓದಿರೋಣ. ಆದದರಿಂದ ನಿಮ್ಮ ದೇವರಾದ ಯೆಹೋವನೊಬ್ಬನೇ ದೇವರೆಂದು ತಿಳಿದುಕೊಂಡ್ರು. ಅದಕ್ಕೆ ನೀವು ಪ್ರೀತಿಸುವುದಾದ್ರೆ ಮೊದಲು ನಿಮಗೆ ಒಬ್ಬನೇ ದೇವರು. ನಿಮಗೆ ತುಂಬಾ ದೇವರಿದ್ರೆ ಏನಾಗ್ತದೆ? ನೀವು ಯಾರನ್ನು ಪ್ರೀತಿಸ್ತೀರಿ? ಅವರನ್ನೆಲ್ಲ ಪ್ರೀತಿಸಿದ್ರೆ ಏನು ಪ್ರಯೋಜನ ಇಲ್ಲ. ಒಬ್ಬನೇ ದೇವರು, ಅವನನ್ನು ಪ್ರೀತಿಸಿ ನೋಡ್ರಿ. ಇವತ್ತು ನಾವು ನೋಡ್ತೇವೆ ನಮ್ಮ ದೇವರಿಗೆ ಮಾತ್ರ ನಮ್ಮ ಪ್ರೀತಿ ಮೀಸಲಾಗಿರ್ಬೇಕು. ಯಾಕಂದ್ರೆ ಅವನು ನಮ್ಮನ್ನು ಪ್ರೀತಿಸಿದ್ದಾನೆ. ಹೌದಾ? ಬೈಬಲ್ ಜಗದುತ್ಪತ್ತಿಗಿಂತ ಮುಂಚೆ ಆತ ನಮ್ಮನ್ನು ಕ್ರಿಸ್ತನಲ್ಲಿ ಆಳಿಸಿ ತೆಗೆದುಕೊಂಡಿದ್ದಾನೆ ಅಂತ ಬೈಬಲ್ ಹೇಳ್ತದೆ. ಇವತ್ತು ನಾನು ಹೇಳ್ತೇನೆ, ನಿಮ್ಮನ್ನು ದೇವರು ಪ್ರೀತಿಸಿದ್ದಾನೆ. ಅಲ್ಲಿ ಎಷ್ಟರವರೆಗೆ ಪ್ರೀತಿಸಿದಾನೆ ಅಂತ ಹೇಳಿದ್ರೆ ತನ್ನ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ಆತನು ಪ್ರೀತಿಸಿದಾನೆ. ಅಲ್ಲಿ ಇವತ್ತು ನಮಗೋಸ್ಕರ ಪ್ರಾಣ ಕೊಟ್ಟ ದೇವರನ್ನು ನಾವು ಪ್ರೀತಿಸುವಾಗ ನಮ್ಮನ್ನು ದೇವರು ಶಾಪದಿಂದ, ಪಾಪಗಳಿಂದ, ಬಂಧನದಿಂದ ಆತನು ಬಿಡುಗಡೆ ಮಾಡುತ್ತಾನೆ. ಇಲ್ಲಿ ಬೈಬಲ್ ಹೇಳ್ತದೆ ಒಬ್ಬನೇ ದೇವರು ಎಂಬುದಾಗಿ ನೀವು ತಿಳಿದುಕೊಳ್ಬೇಕು. ಆದರೆ ಏನಾಗಿದ್ದಾನೆ? ನಂಬಿಗಸ್ತನಾದ ದೇವರು. ಎಲ್ಲ ಹೇಳಿ, ನಂಬಿಗಸ್ತನಾದ ದೇವರಾಗಿದ್ದಾರೆ. ಇವತ್ತು ನಿಮ್ಮ ಕುಟುಂಬದವರು, ನಿಮ್ಮ ಸ್ನೇಹಿತರು, ನಿಮ್ಮ ಒಡಹುಟ್ಟಿದವರು, ನೀವು ನಂಬಿದವರು ನಿಮಗೆ ಹಲ್ಲೆಲೂಯಾ ನಂಬಿಗಸ್ತರಾಗದಿರಬಹುದು. ಆದ್ರೆ ನನ್ನ ದೇವರು ನಂಬಿಗಸ್ತನಾದ ದೇವರಾಗಿದ್ದಾರೆ. ಆಮೇಲೆ ಮತ್ತೆ ನೋಡಿ, ತನ್ನನ್ನು ಪ್ರೀತಿಸಿ ತನ್ನನ್ನು ಆಜ್ಞೆಗಳನ್ನು ಅನುಸರಿಸುವವರಿಗೆ ಮಾಡಿದ ವಾಗ್ದಾನವನ್ನು, ಕೃಪೆಯನ್ನು ಅವರ ಸಂತತಿಯವರಲ್ಲಿ ಎಷ್ಟು 1000 ತಲೆಯವರೆಗೂ ನೆರವೇರಿಸುವವನಾಗಿದ್ದಾನೆ. ಹಲ್ಲೆಲೂಯಾ! ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ! ಹಾಗಾದರೆ ದೇವರ ಆಶೀರ್ವಾದ 1000 ತಲೆಮಾರುವರೆಗೆ ಇರ್ತದೆ. ಅಲ್ಲಿ ಶಾಪ ಬೈಬಲ್ 4 ತಲೆಮಾರಂತೆ, ಆದ್ರೆ ಆಶೀರ್ವಾದ 1000 ತಲೆಮಾರುವರೆಗೆ. ಹಲ್ಲೆಲೂಯಾ! ಇವತ್ತು ನಾನು ಹೇಳ್ತೇನೆ, ಇವತ್ತು ನಾನು ಶಾಪದ ಅಂಡರ್ನಲ್ಲಿಲ್ಲ, ಪಾಪದ ಅಂಡರ್ನಲ್ಲಿಲ್ಲ, ಅದರ ಮೇಲೆ ಜಯ ಕಂಡ ಯೇಸುವಿನ ಅಂಡರಲ್ಲಿ ನಾವಿದ್ದೇವೆ. ಆಮೇಲೆ ಯೇಸುವಿನ ಅಂಡರಲ್ಲಿ ಇರುವಾಗ ನಮಗೆ ಯಾವ ಶಾಪ, ಯಾವ ಮಾಟ, ಯಾವ ಶಕ್ತಿ ಅದು ನಡೆಯುವುದಿಲ್ಲ. ದೇವರ ವಾಕ್ಯ ಹೇಳ್ತದೆ, ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ 23ನೇ ವಾಕ್ಯ ಓದುವುದಾದ್ರೆ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 23ನೇ ವಾಕ್ಯ ನೀವು ಗಮನಿಸುವುದಾದ್ರೆ ಅಲ್ಲಿ ಒಂದು ಸುಂದರವಾದ ವಾಕ್ಯ ಉಂಟು. ಏನಂತ ಹೇಳಿದ್ರೆ, ಯಾರಾದರೂ ನನ್ನನ್ನು ಪ್ರೀತಿಸುವುದಾದರೆ ನನ್ನ ಮಾತನ್ನು ಕೈಗೊಂಡು ನಡೆಯುವರು. ಹಲ್ಲೆಲೂಯಾ! ಹಾಗಾದ್ರೆ ಯಾರು ಯೇಸುವನ್ನು ಪ್ರೀತಿಸ್ತಾರೆ ಅವರು ಆತನ ಮಾತನ್ನು ಕೇಳ್ತಾರೆ. ಎಷ್ಟು ಜನ ಆತನ ಮಾತನ್ನು ಕೇಳಲಿಕ್ಕೆ ಬಂದಿದ್ದಾರೆ? ಆತನನ್ನು ಪ್ರೀತಿಸಿದ್ರೆ ನಿಮ್ಮ ಹಿತಕ್ಕಾಗಿ ಆತನ ಅನುಕೂಲವಾಗಿ ಮಾರ್ಪಡಿಸ್ತಾನೆ. ಇನ್ನೊಂದು ಅದೇ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಾಕ್ಯ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ,
ಆಗ ನಾನು ತಂದೆಯನ್ನು ಕೇಳುವೆ. ಯಾವಾಗ? ಪ್ರೀತಿಸುವಾಗ, ಆಜ್ಞೆಯನ್ನು ಕೈಗೊಂಡು ನಡುವಾಗ ನಾನು ತಂದೆಯನ್ನು ಕೇಳಿಕೊಳ್ಳುತ್ತೇನೆ, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುತ್ತಾನೆ. ಹಲ್ಲೆಲೂಯಾ. ಎಷ್ಟು ಜನರಿಗೆ ಬೇಕು ಈ ಸಹಾಯಕನ? ಎಷ್ಟು ಜನರಿಗೆ ಬೇಕು? ಇವತ್ತು ಆ ಸಹಾಯಕ ನಿನ್ನ ಸಂಗಡ ಇದ್ರೆ ಸಾಕು, ನೀನು ಎಲ್ಲ ಕೇಳಿನಿಂದ, ಎಲ್ಲ ಪರಿಸ್ಥಿತಿಗಳಿಂದ, ಎಲ್ಲ ಮಾಟದಿಂದ, ಎಲ್ಲ ಮಂತ್ರದಿಂದ ದೇವರು ಬಿಡುಗಡೆ ಮಾಡ್ತಾ ಇದ್ದಾನೆ. ಎಷ್ಟು ಒಳ್ಳೆ ದೇವರು ನಮ್ಮ ದೇವರಾಗಿದ್ದಾನೆ. ನಮಗೆ ಸಹಾಯಕನನ್ನು ಆತನನ್ನು ಕೊಡುತ್ತಾನೆ. ನಾವು ಕೇಳದಿದ್ರು ಸಹ, ನಾವು ಪ್ರೀತಿಸಿದಾಗೂ ನಮ್ಮ ಸಂಗಡ ಆತನು ವಾಸ ಮಾಡುತ್ತಾನೆ. ಆತ ನಮ್ಮ ಸಂಗಡ ನಿಲ್ಲುತ್ತಾನೆ. ಹಾಗಾದ್ರೆ ಯಾರು ದೇವರನ್ನು ಪ್ರೀತಿಸ್ತಾರೆ ಕೆಟ್ಟತನವನ್ನು ಹಾಗೆ ಮಾಡ್ತಾರೆ. ಅಲ್ಲಿ ನೀವು 97ನೇ ಕೀರ್ತನೆಯಲ್ಲಿ ನೋಡುವುದಾದ್ರೆ, 97ನೇ ಕೀರ್ತನೆ 10ನೇ ವಾಕ್ಯವನ್ನು ಗಮನಿಸುವುದಾದ್ರೆ, ಅಲ್ಲಿ ಒಂದು ಸುಂದರವಾದ ವಾಕ್ಯ ಅಲ್ಲಿ ಬರೆಯಲ್ಪಟ್ಟಿದೆ. ಕೀರ್ತನೆ 97:10. ಯೆಹೋವನನ್ನು ಪ್ರೀತಿಸುವವರೇ ಏನಂತೆ? ಕೆಟ್ಟತನವನ್ನು ಹಾಗೆ ಮಾಡ್ಬೇಕಂತೆ. ಹಾಗಾದ್ರೆ ಯಾರು ಯೇಸುವನ್ನು ಪ್ರೀತಿಸ್ತಾರೆ ಅವರು ಕೆಟ್ಟತನವನ್ನು ಏನ್ ಮಾಡ್ಬೇಕಂತೆ? ಹಾಗೆ ಮಾಡ್ಬೇಕು. ಇವತ್ತು ಕೆಟ್ಟತನ ಸಹ ಬೇಕು, ಯೇಸು ಸಹ ಬೇಕು. ಅದಾಗುದಿಲ್ಲ. ಒಂದು ಪಕ್ಷ ನೀನು ಯೇಸುವನ್ನು ಪ್ರೀತಿಸ್ತಾ ಇದ್ರೆ ನೀನು ಕೆಟ್ಟತನವನ್ನು ಬಿಡಬೇಕು, ಕೆಟ್ಟತನವನ್ನು ಹೊರಗೆ ತರಬೇಕು. ಯಾಕೆ? ಆತನು ತನ್ನ ಭಕ್ತರ ಪ್ರಾಣಗಳನ್ನು ಕಾಯುವವನಾಗಿದ್ದಾನೆ. ಯಾರ ಪ್ರಾಣವನ್ನು? ಭಕ್ತನ ಪ್ರಾಣ. ಭಕ್ತ ಅಂದ್ರೆ ಯಾರು? ಪ್ರೀತಿಸುವವ. ಯೇಸುವನ್ನು ಪ್ರೀತಿಸುವವರ ಪ್ರಾಣವನ್ನು ದೇವರು ಕಾಪಾಡ್ತಾನೆ. ಇವತ್ತು ನಿಮ್ಮ ಪ್ರಾಣ ರಕ್ಷಣೆ ಆಗ್ಲಿಕ್ಕೆ ಕಾರಣ ದೇವರು ನಿಮ್ಮನ್ನು ಪ್ರೀತಿಸಿದ್ದಾನೆ. ನೀವು ಗಾಡಿಯಲ್ಲಿ ಹೋಗುವಾಗ, ಬಸ್ಸಲ್ಲಿ ಹೋಗುವಾಗ, ವೆಹಿಕಲ್ ಅಲ್ಲಿ ಹೋಗುವಾಗ ನೀವು ಉಳಿಲಿಕ್ಕೆ ಕಾರಣ ನಮ್ಮ ದೇವರು ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾನೆ. ನಮ್ಮ ಮೇಲೆ ಕರುಣೆ ಉಳ್ಳ ದೇವರಾಗಿದ್ದಾನೆ. ದೇವರು ತನ್ನ ಭಕ್ತರ ಪ್ರಾಣವನ್ನು ಅಲ್ಪವೆಂದು ಎಡಿಸುವುದೇ ಇಲ್ಲ, ಕಾಯ್ತಾನೆ ಅವನನ್ನು. ಹಾಗಾದ್ರೆ ಇವತ್ತು ನಮ್ಮ ದೇವರು ಯಾರಂತ ಹೇಳಿದ್ರೆ ಪ್ರೀತಿಸುವ ದೇವರಾಗಿದ್ದಾನೆ. ಹಾಗಾದ್ರೆ ಇವತ್ತು ನಾವು ಒಬ್ಬರೊಬ್ಬರು ಪ್ರೀತಿಸಬೇಕು. ಇದು ದೇವರ ಇನ್ನೊಂದು ಆಜ್ಞೆ ಆಗಿದೆ. ನೀವು ನೋಡಿ, ಸತ್ಯವೇದ ಪುಸ್ತಕದಲ್ಲಿ ನೀವು ನೋಡುವುದಾದ್ರೆ ಇನ್ನೊಂದು ವಾಕ್ಯವನ್ನು ಓದಿ ನೋಡ್ರಿ. 1 ಪೇತ್ರ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ ಓದಿ ನೋಡಿ. 1 ಪೇತ್ರ 4ನೇ ಅಧ್ಯಾಯ 8ನೇ ವಾಕ್ಯ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಮೊಟ್ಟ ಮೊದಲು ನಿಮ್ಮೊಳಗೆ ಏನಂತೆ? ಯಥಾರ್ಥವಾದ ಪ್ರೀತಿ ಇರಲಿ. ಅಲ್ಲಿ ಪ್ರೀತಿಯಲ್ಲಿ 2 ರೀತಿಯ ಪ್ರೀತಿ ಉಂಟು. ಒಂದು ಕಪಟ ಪ್ರೀತಿ, ಒಂದು ಯಥಾರ್ಥವಾದ ಪ್ರೀತಿ. ನಮ್ಮ ಪ್ರೀತಿ ಯಥಾರ್ಥವಾದ ಪ್ರೀತಿ ಆಗಬೇಕು. ನಾವು ಲಾಭಕ್ಕೋಸ್ಕರ ಅಲ್ಲ ಯೇಸುವನ್ನು ಪ್ರೀತಿ ಮಾಡುವುದು. ನಮಗೋಸ್ಕರ ಈ ಭೂಮಿಗೆ ಬಂದದಕ್ಕೆ ದೇವರಿಗೆ ಸ್ತೋತ್ರ ಹೇಳಬೇಕು. ನಮಗೋಸ್ಕರ ಪ್ರಾಣ ಕೊಟ್ಟದಕ್ಕೆ ದೇವರಿಗೆ ಪ್ರೀತಿ ಮಾಡಬೇಕು. ನಮಗೋಸ್ಕರ ಬಿಡಾರವನ್ನು ಸಿದ್ಧ ಮಾಡುವ ಯೇಸುವನ್ನು ನಾವು ಪ್ರೀತಿಸಬೇಕು. ಮೊಟ್ಟ ಮೊದಲು ನಿಮ್ಮಲ್ಲಿ ಯಥಾರ್ಥವಾದ ಪ್ರೀತಿ ಇರಬೇಕು. ಏನಂತೆ? ಪ್ರೀತಿಯು ಬಹು ಪಾಪಗಳನ್ನು ಏನ್ ಮಾಡ್ತದೆ? ಮುಚ್ಚಿ ಬಿಡ್ತದೆ, ಗುಡುಗುಟ್ಟದೆ. ಒಬ್ಬರಿಗೊಬ್ಬರು ಏನ್ ಮಾಡ್ಬೇಕಂತೆ? ಅತಿಥಿ ಸತ್ಕಾರ ಮಾಡ್ಬೇಕಂತೆ. ನೋಡಿ, ದೇವರ ವಾಕ್ಯ ಹೇಳುವ ಮಾತು. ನೀವು ಏನ್ ಮಾಡ್ಬೇಕಂತೆ? ಅತಿಥಿ ಸತ್ಕಾರ ಮಾಡ್ಬೇಕು. ಅಂದ್ರೆ ನೀವು ಪ್ರೀತಿ ಇರುವಾಗ ನೀವು ಅತಿಥಿ ಸತ್ಕಾರ ಮಾಡ್ತೀರಿ. ಪ್ರೀತಿ ಇರುವಾಗ ನೀವು ಏನ್ ಮಾಡ್ತೀರಿ? ಕೆಟ್ಟತನವನ್ನು ಹಾಗೆ ಮಾಡ್ತೀರಿ. ಹಾಗಾದ್ರೆ ಇವತ್ತು ದೇವರ ಸಭೆ ಅದು ಪ್ರೀತಿಯ ಸಭೆಯಾಗಿರ್ಬೇಕು. ಯಾರಲ್ಲಿ ಪ್ರೀತಿ ಇಲ್ಲ ಅವರಲ್ಲಿ ಯಾರಿಲ್ಲ? ದೇವರೇ ಇಲ್ಲ. ದೇವರು ಪ್ರೀತಿಯಾಗಿದ್ದಾನೆ. ಇವತ್ತು ನಾವು ಸಭೆ ಆಗಿ ಇಲ್ಲಿ ಕುತ್ಕೊಂಡು ಬಂದಿದ್ದೇವೆ. ನಾವು ಒಂದೇ ದೇಹಕ್ಕೆ ಸೇರಿದವರಾಗಿದ್ದೇವೆ. ನಮ್ಮಲ್ಲಿ ಯಥಾರ್ಥವಾದ ಪ್ರೀತಿ ಇರಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾರಲ್ಲಿ ಪ್ರೀತಿ ಇಲ್ಲ ಅವರಲ್ಲಿ ದೇವರಿಲ್ಲ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಇಲ್ಲಿ ಬರೆದಿರುವುದನ್ನು ನಾವು ನೋಡುವವರಾಗಿದ್ದೇವೆ. ಹಾಗಾಗಿ ಇವತ್ತು ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾನೆ. ನೀವು 1 ಯೋಹನ 3ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದಿ ನೋಡಿ. 1 ಯೋಹನ 3ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದೇವರನ್ನು ಯಾರು ಪ್ರೀತಿಸ್ತಾನೆ ಅವನು ದೇವರ ಮಕ್ಕಳಾಗಿದ್ದಾನೆ. ನೋಡಿ, ಅಲ್ಲಿ ಯಾರು ದೇವರ ಮಕ್ಕಳು, ಯಾರು ಸೈತಾನನ ಮಕ್ಕಳು ಎಂಬುದಾಗಿ ಅಲ್ಲಿ ಯೋಹಾನನ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಯೋಹಾನ ಯೇಸುವಿನ ಪ್ರೀತಿಯ ಶಿಷ್ಯನಾಗಿದ್ದ. ಇವನು ಹೇಳುವ ಮಾತುಗಳು ನೋಡಿ, ಅಲ್ಲಿ ಹೇಳಿ ನೋಡಿ, ಇವರು ದೇವರ ಮಕ್ಕಳು, ಅವರು ಸೈತಾನನ ಮಕ್ಕಳು ಎಂಬುದಕ್ಕೆ ಇದರಿಂದ ಗೊತ್ತಾಗ್ತದೆ. ಯಾವುದರಿಂದ? ಮುಂದೆ ನೋಡಿ, ಅದು ಅರ್ಥ ಆಗ್ತದೆ. ನೀತಿಯನ್ನು ಅನುಸರಿಸಿದವರು ಯಾರು? ತನ್ನ ಸಹೋದರನ ಪ್ರೀತಿಸದವನು ಏನಂತೆ? ದೇವರಿಂದ ಹುಟ್ಟಿದವನಲ್ಲ. ಹಾಗಾದ್ರೆ ಯಾರು ಸಹೋದರಿಯನ್ನು ಪ್ರೀತಿಸುವುದಿಲ್ಲ ಅವರು ಯಾರಿಂದ ಹುಟ್ಟಿಲ್ಲ ಅಂತೆ? ದೇವರಿಂದ ಹುಟ್ಟಿಲ್ಲ. ದೇವರಿಂದ ಹುಟ್ಟಿದವರು ಪ್ರೀತಿ ಮಾಡ್ತಾನೆ. ಆಮೇಲೆ ಮತ್ತೆ ನಾವು ಒಬ್ಬರನ್ನೊಬ್ಬರು
ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ಮೊದಲಿಂದ ಕೇಳಿದ ವಾಕ್ಯವಾಗಿದೆ. ಹಾಗಿದ್ರೆ ಸ್ವಾಮಿ ಹೇಳಿದ್ರೆ ನೀವು ಒಬ್ಬರೊಬ್ಬರು ಪ್ರೀತಿಸಬೇಕು ಎಂಬುದಾಗಿ. ಇದು ಮೊದಲಿಂದ ಆಜ್ಞೆ ಆಗಿದೆ. ಮತ್ತೆ ಕೆಡುಕನಿಂದ ಹುಟ್ಟಿ ತನ್ನ ತಮ್ಮನನ್ನು ಕೊಂದು ಹಾಕಿದ ಕಾಯಿನಂತೆ ನಾವು ಇರಬಾರದು. ಯಾವ ಕಾರಣದಿಂದ ಅವನನ್ನು ಕೊಂದು ಹಾಕಿದನು? ತನ್ನ ಕೃತ್ಯಗಳು ಕೆಟ್ಟ. ಹಾಗಾದ್ರೆ ನೋಡಿ, ಕಾಯಿನನು ಅಲ್ಲಿ ಹೇಬಾಲನನ್ನು ಕೊಂದ. ಇಂಥ ಒಂದು ಸತ್ತ ದೇವರಿಗೆ ಗೊತ್ತಾಯಿತು. ಇವತ್ತು ನಾನು ಹೇಳ್ತೇನೆ, ನಿನ್ನ ಜೀವಿತದಲ್ಲಿ ಏನೇ ಆದ್ರೂ ದೇವರು ನೋಡುತ್ತಾ ಇದ್ದಾನೆ. ನೀನು ಪ್ರೀತಿಸುವುದಾದ್ರೆ ನೀನು ಹಾಗೆ ಮಾಡುವುದಿಲ್ಲ. ದೇವರು ಪ್ರೀತಿಯ ಒಂದು ಮಕ್ಕಳನ್ನು ನೋಡ್ತಾ ಇದ್ದಾನೆ. ನೀನು ಇತರರನ್ನು ಪ್ರೀತಿಸದಿದ್ರೆ ನೀನು ದೇವರನ್ನು ಪ್ರೀತಿಸಲಿಕ್ಕೆ ಸಾಧ್ಯವೇ ಇಲ್ಲ. ಬೈಬಲ್ ಹೇಳ್ತದೆ, ಕಣ್ಣಿಗೆ ಕಾಣುವ ಸಹೋದರನನ್ನು ಪ್ರೀತಿಸಿದವನು ದೇವರನ್ನು ಪ್ರೀತಿಸಲಿಕ್ಕೆ ಸಾಧ್ಯವೇ ಇಲ್ಲ. ದೇವರ ಮಕ್ಕಳು, ಇವತ್ತು ನಮ್ಮ ಜೀವಿತದಲ್ಲಿ ದೇವರನ್ನು ಪ್ರೀತಿಸುವ ದೇವರ ವಾಕ್ಯ. ಇನ್ನೊಂದು ವಾಕ್ಯ 1 ಯೋಹನ 3:15 ವಾಕ್ಯ ನೋಡಿ. ತನ್ನ ಸಹೋದರನನ್ನು ದ್ವೇಷಿಸುವವನು ಏನಂತೆ? ಕೊಲೆಗಾರನಾಗಿದ್ದಾನಂತೆ. ನೀವು ಮಾಡಬೇಕಂತಿಲ್ಲ. ನೀವು ನಿಮ್ಮ ಸಹೋದರ ದ್ವೇಷ ಮಾಡಿದ್ರೆ ಸಾಕು, ನೀವೇನಾಗ್ತೀರಂತೆ? ಕೊಲೆಗಾರರಾಗ್ತಾರಂತೆ. ನೋಡಿ ಎಷ್ಟೊಂದು ಎಫೆಕ್ಟ್. ನೋಡಿ, ಪ್ರೀತಿ ಮಾಡದಿದ್ರೆ ಎಷ್ಟೊಂದು ಎಫೆಕ್ಟ್ ನಮಗೆ ಬರ್ತದೆ, ಶಾಪ ಬರ್ತದೆ. ನೋಡಿ, ಕೊಲೆಗಾರನಾಗಿದ್ದಾನೆ. ಪ್ರೀತಿ ಮಾಡದವ ಕೊಲೆಗಾರನಾಗಿದ್ದಾನೆ. ನಾವಂತೆ ಮತ್ತು ಯಾವ ಕೊಲೆಗಾರನಲ್ಲಿ ಏನಂತೆ? ನಿತ್ಯ ಜೀವ ಇರುವುದಿಲ್ಲಂತೆ. ನಾನು ಹೇಳ್ತೇನೆ, ನೀವು ಪ್ರೀತಿ ಮಾಡದಿದ್ರೆ ನಿಮ್ಮನ್ನು ಕೊಲೆಗಾರ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ದೇವರ ಮಕ್ಕಳು, ಇವತ್ತು ನಾವು ದೇವರ ಮಕ್ಕಳಾದ್ರಿಂದ ನಾವು ಒಬ್ಬರೊಬ್ಬರು ಪ್ರೀತಿಸಬೇಕು, ಒಬ್ಬರೊಬ್ಬರು ಕ್ಷಮಿಸಬೇಕು. ನಾನು ನಂಬ್ತೇನೆ, ಇಲ್ಲಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯಾವನಾದರೂ ಕರ್ತನನ್ನು ಪ್ರೀತಿಸದಿದ್ದರೆ ಅವನು ಏನಂತೆ? ಶಾಪಗ್ರಸ್ತರಾಗಲಿ, ಕರ್ತನು ಬರುತ್ತಾನೆ. ಕರ್ತನು ಬರುತ್ತಾನೆ. ಅಲ್ಲಿ ಎಷ್ಟು ಜನ ನಂಬ್ತೀರಿ? ಕರ್ತನು ಬರುತ್ತಾನೆ. ಅಲ್ಲಿ ಕರ್ತನು ಬರುವಾಗ ನಾವು ಕರ್ತನ ಸಂಗಡ ಹೋಗಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಯಾರನ್ನು ಪ್ರೀತಿಸಬೇಕು? ಯೇಸು ಸ್ವಾಮಿಯನ್ನು ಪ್ರೀತಿಸಬೇಕು. ಯೇಸು ಸ್ವಾಮಿಯನ್ನು ಯಾರು ಪ್ರೀತಿಸುವುದಿಲ್ಲ ಅವರು ಕೈ ಬಿಡಲ್ಪಡುತ್ತಾರೆ. ಯೇಸು ಎಲ್ಲಿ ಬರ್ತಾರೆ? ಹೇಗೆ ಬರ್ತಾರೆ? ಮೇಘಗಳ ಮಧ್ಯೆ ಬರುತ್ತಾನೆ. ಯೇಸು ಸ್ವಾಮಿ ಹೇಳ್ತಾನೆ, ನಾನು ಹೇಗೆ ಹೋದೆನು ಹಾಗೆ ನಾನು ತಿರುಗಿ ಬರುವವನಾಗಿದ್ದೇನೆ. ಎಷ್ಟು ಜನ ಇವತ್ತು ಯೇಸು ಬರ್ತಾರಂತ ನಂಬ್ತೇನೆ. ಲೋಕ ಎಲ್ಲ ಇನ್ನು ಬರುವುದಿಲ್ಲ ಎಂಬುದಾಗಿ ನೆನೆಸ್ತಾರೆ. ಆದ್ರೆ ನಿನಗೆ ಒಂದು ಸತ್ಯ ಗೊತ್ತು, ಯೇಸು ಹೇಗೆ ಪರಲೋಕಕ್ಕೆ ಏರಿ ಹೋದ ಹಾಗೆ ಆತನು ತಿರುಗಿ ಬರುತ್ತಾನೆ. ನಾವು ನೋಡುತ್ತೇವೆ, ಯೋಹಾನ ಬರೆಸುವಂತ 14 ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ, ನಾನು ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತ ಅಲ್ಲಿ ವಾಕ್ಯ ಇರ್ತದೆ. ಹಾಗಾದ್ರೆ ಇವತ್ತು ನಾನು ಹೇಳ್ತೇನೆ, ನಿಮ್ಮನ್ನು ಅನಾಥರಾಗಿ ದೇವರು ಬಿಡುವುದಿಲ್ಲ. ನಿಮ್ಮ ಪರಿಸ್ಥಿತಿ ಏನೇ ಆದರೂ ಸಹ ನೀವು ಭಯಪಡುವಾಗಿಲ್ಲ. ನಿಮಗೊಬ್ಬ ಸಹಾಯಕನಿದ್ದಾನೆ. ಆ ಸಹಾಯಕನು ಇರುವಾಗ ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಸಿಕ್ಕಿಕೊಂಡ್ರು ಸಹ ಅದರಿಂದ ದೇವರು ಹೊರಗೆ ತರುವವನಾಗಿದ್ದಾನೆ. ಹಾಗಾಗಿ ಇವತ್ತು ನಾವು ಪ್ರೀತಿಸುವ. ಅಲ್ಲಿ 1 ಕೊರಿಂಥ ಪತ್ರಿಕೆ 13ನೇ ಅಧ್ಯಾಯ 8ನೇ ವಾಕ್ಯ ಇರ್ತದೆ, ಪ್ರೀತಿಯು ಬಿದ್ದು ಹೋಗುವುದೇ ಇಲ್ಲ ಎಂದಾಗಿ. ಅಲ್ಲಿ ಏನಾದ್ರೆ ಪ್ರೀತಿಯು ಬಿದ್ದು ಹೋಗುವುದಿಲ್ಲ, ಎಲ್ಲ ಬಿದ್ದು ಹೋಗ್ತದಂತೆ. ಆದ್ರೆ ಪ್ರೀತಿ ಎಂಬುದು ಬಿದ್ದು ಹೋಗುವುದಿಲ್ಲ ಅಂತೆ. ಪ್ರೀತಿ ಎಂತ ಹೇಳಿದ್ರೆ ಒಪ್ಪಿಕೊಳ್ಳುವುದಿಲ್ಲ. ನಾವು ಪ್ರೀತಿಸುವವರಾಗಿರಬೇಕು. ಸಭೆ ಪ್ರೀತಿಸುವವರ ಕಲಿವೆ. ಯಾಕಂದ್ರೆ ಇವತ್ತು ನೀವು ಪ್ರೀತಿಸದಿದ್ದರೆ ನೀವು ಯೇಸುವನ್ನು ಪ್ರೀತಿಸುವುದಿಲ್ಲ ಎಂಬುದಾಗಿ ಅರ್ಥ. ನೀವು ಪ್ರೀತಿಸದಿದ್ದರೆ ನೀವು ಏನಾಗಿದ್ರಿ? ಕೊಲೆಗಾರನಾಗಿದ್ರಿ ಎಂಬುದಾಗಿ ಬೈಬಲ್ ಹೇಳ್ತಾ ಇರ್ತದೆ. ಹಾಗಾಗಿ ದೇವರ ಮಕ್ಕಳೇ, ನಾವು ಪ್ರೀತಿಸುವ ಹಕ್ಕಿನಲ್ಲಿದ್ದೇವೆ. ಯಾಕಂದ್ರೆ ಯೇಸು ಕ್ರಿಸ್ತ ನಮ್ಮನ್ನು ಪ್ರೀತಿಸಿದ್ದಾನೆ, ಯೇಸು ನಮ್ಮನ್ನು ಕ್ಷಮಿಸಿದ್ದಾನೆ. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀನು ಯೇಸು ಸ್ವಾಮಿಯನ್ನು ಪ್ರೀತಿಸುವಾಗ ನಿನಗೆ ಸಮಾಧಾನ ಬರುತ್ತದೆ. ಅಲ್ಲಿ ಯೇಸು ಸ್ವಾಮಿ ಒಂದು ದಿವಸ ಬರ್ತಾನೆ ಜಡ್ಜ್ಮೆಂಟ್ ಮಾಡ್ಲಿಕ್ಕೆ. ಆ ಜಡ್ಜ್ಮೆಂಟ್ ಮಾಡುವಾಗ ನಾವು ಕೊಲೆಗಾರರಾಗಿ ಕಾಣಬಾರದು. ಕೊಲೆಗಾರನಾಗಿ ಕಂಡ್ರೆ ನಾವು ಹೋಗಬೇಕಾದದ್ದು ನರಕ. ನರಕ ಮಾಡಿದ್ದು ನನಗೆ ನಿನಗೆ ಅಲ್ಲ, ನರಕ ಮಾಡಿದ್ದು ಸೈತಾನನಿಗೆ. ನನಗೆ ನಿನಗೆ ಮಾಡಿದ್ದು ದೇವರು ಪರಲೋಕವಾಗಿದೆ. ಪರಲೋಕಕ್ಕೆ ಹೋಗುವ ಮಕ್ಕಳು ನಾವು ನೀವು ಆಗಿದ್ದೇವೆ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನೀವು ದೀರ್ಘ ಶಾಂತಿಯಿಂದ ಇರಬೇಕೆಂಬುದಾಗಿ. ಯಾಕಂತ ಹೇಳಿದ್ರೆ ಆತನು ಬರುತ್ತಾನೆ. ಆತನು ಬರುವಾಗ ಆತ ನಮ್ಮನ್ನು ಕೊಂಡೋಗುವ ದೇವರಾಗಿದ್ದಾನೆ. ಫಿಲಿಪ್ಪಿ 4:4 ಹೇಳ್ತದೆ, ಯಾವಾಗಲೂ ಸಂತೋಷ ಪಡ್ರಿ, ಎಡೆಬಿಡದೆ ಸಂತೋಷ ಪಡ್ರಿ ಎಂಬುದಾಗಿ. ಯಾಕಂತ ಹೇಳಿದ್ರೆ ನಾವು ಯಾವುದೇ ಕಷ್ಟ ಬರಲಿ, ಯಾವುದೇ ಸಂಕಟ ಬರಲಿ, ಯಾವುದೇ ವೇದನೆ ಬರಲಿ, ನಾವು ಸಂತೋಷವುಳ್ಳವರಾಗಿದ್ದೇವೆ. ಯಾಕಂತ ಹೇಳಿದ್ರೆ ನಾವು ದುಃಖದಿಂದ ಇರುವುದು ದೇವರ ಚಿತ್ತವಲ್ಲ, ನಾವು ಬಾಧೆಯಲ್ಲಿ ಇರುವುದು ದೇವರ ಚಿತ್ತವಲ್ಲ, ನಾವು ಸಾಲದಲ್ಲಿ ಇರುವುದು ದೇವರ ಚಿತ್ತ ಅಲ್ಲ. ಅದರಿಂದ ಹೊರಗೆ ತರುವ ಮಾರ್ಗವನ್ನು ದೇವರು ತೆರೆಯುತ್ತಾನೆ.
ಈ ಒಂದು ವರ್ಷದಲ್ಲಿ ಕರ್ತ ನಿಮ್ಮನ್ನು ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ಸಹ ಅವನು ಹೊರಗೆ ತರ್ತಾ ಇದ್ದಾನೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ ಆತನು ಬರುತ್ತಾನೆ ಎಂಬುದಾಗಿ. ಕೊನೆಯದಾಗಿ ಅಲ್ಲಿ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗೆ ಇರಲಿ ಎಂಬುದಾಗಿ. ಯಾರ ಕೃಪೆ? ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮೊಂದಿಗೆ ಇರಲಿ ಎಂಬುದಾಗಿ. ನಾನು ಹೇಳ್ತೀನಿ, ಇವತ್ತು ಕೃಪೆ ನಮ್ಮ ಜೀವಿತದಲ್ಲಿ ಇಲ್ಲದಿದ್ದರೆ ನಾವು ಇವತ್ತು ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನೋಡಿ, ನೀವು ಅನೇಕ ಕಷ್ಟದಲ್ಲಿ ಇದ್ದೀರಿ, ನೀವು ಅನೇಕ ಪರಿಸ್ಥಿತಿಯಲ್ಲಿ ನೀವು ಸಿಕ್ಕಿಕೊಂಡಿರುವಾಗ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಇವತ್ತು ನಿಮ್ಮ ನಡೆಸುವುದು ಯಾವುದು ಗೊತ್ತಿಲ್ಲ? ದೇವರ ಕೃಪೆ. ದೇವರ ಕೃಪೆ. ಅಲ್ಲಿ ದೇವರ ಕೃಪೆ ಇಲ್ಲದಿದ್ರೆ ನೀವು ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಕೃಪೆ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ನಮಗೆ ಯಾವುದು ಅಸಾಧ್ಯವಾದ ಕಾರ್ಯಗಳುಂಟು ಅದನ್ನು ಸಾಧ್ಯ ಮಾಡುವುದು ದೇವರ ಕೃಪೆ. ನನ್ನ ನಿನ್ನ ಜೀವಿತದಲ್ಲಿ ಏನು ಮಾಡ್ಲಿಕ್ಕೆ ಆಗುವುದಿಲ್ಲ ಅದನ್ನು ಮಾಡುವಂತದ್ದೇ ದೇವರ ಕೃಪೆ. ಇವತ್ತು ಅನೇಕ ನಮಗೆ ಸಾಲಗಳು ಸಿಗ್ಬೇಕಾದ್ರೆ, ಇಂಟ್ರೆಸ್ಟ್ ಇಲ್ಲದೆ ಸಾಲ ತೆಗೆದುಬೇಕಾದ್ರೆ ಅದು ದೇವರ ಕೃಪೆ ಆಗಿದೆ. ನಾನು ಹೇಳ್ತೇನೆ, ಈ ಕೃಪೆ ನಿನ್ನೊಂದಿಗೆ ಇದ್ರೆ ಸಾಕು. ಈ ಕೃಪೆ ನಿನ್ನ ನಡೆಸುವಂತದ್ದಾಗಿದೆ. ಅಲ್ಲಿ ಪೌಲನ ಜೀವಿತದಲ್ಲಿ ಶೂಲ ಇತ್ತು, ಹೌದಲ್ವಾ? ಶೂಲ ಇತ್ತು, ಅವನಿಗೆ ಜೀವಿಸಲಿಕ್ಕೆ ಕಷ್ಟ ಆಗ್ತಿತ್ತು. ಅವನು ದೇವರ ಹತ್ರ ಕೇಳ್ತಿದ್ದ, ದೇವರೇ ಈ ಶೂಲ ನನ್ನಿಂದ ತೆಗೆದಾಕು ಎಂಬುದಾಗಿ ಅವನು ಎಷ್ಟು ಸಲ ಪ್ರಾರ್ಥನೆ ಮಾಡಿದ? 3 ಸಲ ಪ್ರಾರ್ಥನೆ ಮಾಡಿದ. ಅಲ್ಲಿ ಇವತ್ತು ನೀವು ಅನೇಕರು ಈ ಒಂದು ಕಷ್ಟ ತೆಗೆದಾಕು, ಈ ಒಂದು ರೋಗ ತೆಗೆದಾಕು, ಈ ಒಂದು ಸಮಸ್ಯೆ ತೆಗೆದಾಕು ಎಂಬುದಾಗಿ ಹೇಳುವಾಗ ಪೌಲನ ಜೊತೆ ದೇವರು ಮಾತನಾಡಿದ ಶಬ್ದ, ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ. ಅಲ್ಲಿ ನನ್ನ ಕೃಪೆ ನಿನಗೆ ಸಾಕು ಎಂಬುದಾಗಿ. ಹಲ್ಲೆಲೂಯಾ. ಯಾವ ಶೂಲದಲ್ಲಿದ್ದ ಆ ಪೌಲ ಹೇಳ್ತಾ ಇದ್ದಾನೆ, ನಾನು ಯಾವಾಗ ಬಲಹೀನನಾಗ್ತೇನೆ ಆಗಲೇ ನನ್ನ ಕೃಪೆ ಬಲಪಡಿಸಿದ್ರು. ಇವತ್ತು ನೀವು ಯಾವುದೇ ಬಲಹೀನ ಇರುವುದಾದ್ರೆ, ಯಾವುದೇ ಸಂಕಟದಲ್ಲಿದ್ರೆ, ಯಾವುದೇ ವೇದನಲ್ಲಿದ್ರೆ, ಯಾವುದೇ ಸಾಲದಲ್ಲಿದ್ರೆ, ಯಾವ ಪರಿಸ್ಥಿತಿಯಲ್ಲಿ ಸಿಕ್ಕಿದ್ರು, ದೇವರ ಕೃಪೆ ನಿಮ್ಮ ಒಳಗಿದ್ರೆ ಸಾಕು. ದೇವರ ಕೃಪೆ ನಿಮ್ಮನ್ನು ಎಬ್ಬಿಸುವಂತದ್ದಾಗಿದೆ. ಹಲ್ಲೆಲೂಯಾ. ದೇವರ ಕೃಪೆ ನಿಮ್ಮನ್ನು ನಡೆಸುವಂತದ್ದಾಗಿದೆ. ನಾನು ಹೇಳ್ತೇನೆ, ನಿಮ್ಮ ಜೀವಿತ ಹೀಗಿರುವುದಿಲ್ಲ. ಯೇಸು ಕ್ರಿಸ್ತನ ಕೃಪೆ ನಿಮ್ಮೊಂದಿಗಿದ್ರೆ ಸಾಕು. ಹಲ್ಲೆಲೂಯಾ. ಪೌಲನು ಹೇಳ್ತಾನೆ, ಹಲ್ಲೆಲೂಯಾ, ದೇವರ ಕೃಪೆ ನಿಮ್ಮ ಸಂಗಡ ಇದ್ರೆ ಸಾಕು. ಹಲ್ಲೆಲೂಯಾ. ದೇವರ ವಾಕ್ಯ ನಾವು ಉಳಿದಿರುವುದು ಅದು ದೇವರ ಕರುಣೆಯಿಂದಲೇ ಅಂತಾಗಿ. ಅಲ್ಲಿ ನಾನು ಹೇಳ್ತೇನೆ, ಇವತ್ತಿನಿಂದ ನಿಮ್ಮ ಪರಿಸ್ಥಿತಿ ಏನೇ ಆಗಿದ್ದು ಸಹ ನೀನು ಮಾಡಬೇಕಾದರೂ ಒಂದೇ, ದೇವರನ್ನು ಪ್ರೀತಿಸು ಅಷ್ಟೇ. ಅಲ್ಲಿ ದೇವರನ್ನು ಪ್ರೀತಿಸದಿದ್ರೆ ಅವನು ಶಾಪಗ್ರಸ್ತನಾಗಿದೆ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ಬರ್ತವೆ. ಶಾಪದಿಂದ ಹೊರಗೆ ಬರಬೇಕಾದ್ರೆ ಒಂದೇ ಮಾರ್ಗ, ಅದು ಯೇಸು ಎಂಬ ಮಾರ್ಗವಾಗಿದೆ. ಹಾಗಾಗಿ ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಳ್ಳುವ, ದೇವರೇ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂಬುದಾಗಿ ಎಷ್ಟು ಜನ ಹೇಳ್ತೀನಿ? ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎದುರಿಲ್ಲವಾ? ಈ ವಾಕ್ಯಕ್ಕೋಸ್ಕರ ಎಷ್ಟು ಜನ ದೇವರಿಗೆ ಸ್ತೋತ್ರ ಹೇಳ್ತಿದ್ದೀರಿ? ನಿಮ್ಮ ಶರೀರದಲ್ಲಿ ಅನೇಕ ಬಲಹೀನತೆ ಇರಬಹುದು. ದೇವರ ಕೃಪೆ ಬರುವಾಗ ಆ ಬಲಹೀನತೆಯಿಂದ ದೇವರು ಹೊರಗೆ ತರುವವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನೀವು ಪ್ರೀತಿಸಿರಿ. ಪ್ರೀತಿಸಬೇಕೆಂಬ ಒಂದೇ ಋಣ ನನಗುಂಟು ಎಂಬುದಾಗಿ ಪೌಲನ ಹೇಳಿಕೆ ಕಾರಣ. ಅಲ್ಲಿ ಒಂದು ಪಕ್ಷ ನಾವು ಪ್ರೀತಿಸದಿದ್ದರೆ ದೇವರನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಇಲ್ಲ. ದೇವರ ಸ್ವರೂಪದಲ್ಲಿ ಉಂಟು ಮಾಡಿದ ನಮ್ಮನ್ನು ದೇವರು ಪ್ರೀತಿಸಿದ್ದಾನೆ. ನಾವು ಒಬ್ಬನೊಬ್ಬರು ಪ್ರೀತಿಸುವ. ಹಲ್ಲೆಲೂಯಾ. ಬಯಸುತ್ತದೆ, ಪ್ರವಾದನೆಯಾದರೂ ನಿಂತು ಹೋಗುತ್ತದೆ, ಆದರೆ ದೇವರ ಪ್ರೀತಿ ನಿಂತು ಹೋಗುವುದಿಲ್ಲ. ನಂಬಿಕೆ, ನಿರೀಕ್ಷೆ, ಪ್ರೀತಿ, ಇವುಗಳಲ್ಲಿ ದೊಡ್ಡದು ಪ್ರೀತಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಉಂಟು. ಹಾಗಾಗಿ ನಮ್ಮನ್ನೇ ದೇವರ ಹತ್ರ ಒಪ್ಪಿಸಿಕೊಂಡು ಹೇಳುವ, ದೇವರೇ ನಾನು ನಿನ್ನನ್ನು ಮಾತ್ರ ಪ್ರೀತಿಸ್ತೇನೆ. ನನ್ನ ಪರಿಸ್ಥಿತಿ ಏನೇ ಆಗಿದ್ರು ಸಹ, ನನ್ನನ್ನು ಪ್ರೀತಿಸದಿದ್ರು ಸಹ, ಯಾರು ಪ್ರೀತಿಸದಿದ್ರು ಸಹ ನಾನು ಪ್ರೀತಿಸ್ತೇನೆ. ನಿಮ್ಮನ್ನು ಪ್ರೀತಿಸುವವರು ಪ್ರೀತಿಸಿದ್ರೆ ಏನು ಪ್ರಯೋಜನ? ಅದು ಅನ್ಯರು ಸಾಧ್ಯ ಮಾಡ್ತಾರೆ. ನಿಮ್ಮನ್ನು ಪ್ರೀತಿಸದಿದ್ರು ಸಹ ನೀವು ಪ್ರೀತಿ ಮಾಡ್ರಿ. ಓ ದೇವರು ಶಾಪದಿಂದ ಅವರಿಗೆ
ನಿಮ್ಮನ್ನು ಹಿಂಸೆ ಪಡಿಸಿದ್ರೆ ನೀವು ಅವರನ್ನು ಪ್ರೀತಿಸಿರಿ ಪ್ರಿಯರೇ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಇರುವಾಗ ಯೇಸುವಿಗೆ ತೂಗು ಎಂಬುದಾಗಿ ಮುಗಿದರು. ಯೇಸು ಸ್ವಾಮಿಗೆ ಅಪಹಾಸ್ಯ ಮಾಡಿದರು. ಯೇಸು ಸ್ವಾಮಿ ಶಿಲುಬೆಯಲ್ಲಿ ನಿಂತು ಹೇಳಿದ ಮಾತಿಯನ್ನು ಅವರು ಏನು ಮಾಡ್ತಾರಂತ ನಮಗೆ ಗೊತ್ತಿಲ್ಲ. ಕ್ಷಮಿಸಿಯವರಾಗಿ ಇವತ್ತು ನಿನ್ನ ಪ್ರೀತಿ ಒಂದು ಸಾಕು. ನಿನ್ನ ಕುಟುಂಬದ ಶಾಪದಿಂದ ನಿನ್ನ ಹೊರಗೆ ತರ್ತದೆ. ನಿನ್ನ ಸಮಸ್ಯೆ ಏನೇ ಆಗಿದ್ರು ಸಹ, ಬೆಟ್ಟದಾಗಿ ಸಮಸ್ಯೆ ಇದ್ರು ಸಹ, ಅದು ಬೇಡದಾಗಿ ಕರಗಿಸುವ ದೇವರ ಪ್ರೀತಿ ನಿನ್ನ ಕುಟುಂಬದಲ್ಲಿ ಬರುವುದನ್ನು ನಾನು ಕಾಣ್ತಾ ಇದ್ದೇನೆ. ಇದುವರೆಗೆ ನಿನ್ನ ದ್ವೇಷ ಮಾಡಿದ ವ್ಯಕ್ತಿ ನಿನ್ನನ್ನು ಪ್ರೀತಿಸುವಂತೆ ದೇವರು ಮಾಡ್ತಾನೆ. ಯಾಕೆ ಗೊತ್ತಿಲ್ಲ, ನೀನು ಪ್ರೀತಿಸುವಾಗ ಆ ಶಾಪದಿಂದ, ಪಾಪಗಳಿಂದ, ಬಂಧನಗಳಿಂದ, ಕಷ್ಟದಿಂದ ದೇವರು ಹೊರಗೆ ತರ್ತಾರೆ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನ್ನ ಸಮ್ಮುಖಕ್ಕೆ ನಾವು ಬರ್ತಾ ಇದ್ದೇವೆ. ಈ ಸಮಯ ಕುಟುಂಬದ ಮೇಲೆ ನಿನ್ನ ಕನಿಕರಿಂದಲಕ್ಕೆ ಸ್ತೋತ್ರ. ದೇವರೇ, ನೀನು ಸಭೆಯನ್ನು ಪ್ರೀತಿಸಿದ್ದಿ. ಸಭೆ ನಿನ್ನ ದೇಹವಾಗಿದೆ ಕರ್ತನೇ. ದೇವರೇ, ನಿನ್ನ ಮಕ್ಕಳು ಎಲ್ಲರೂ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಸಹ ಇವತ್ತು ಅವರ ಜೀವಿತದಲ್ಲಿ ದೊಡ್ಡ ಬ್ರೇಕ್ ಕೊಡುವುದಕ್ಕೆ ಸ್ತೋತ್ರ. ಅವರು ನಿನ್ನನ್ನೇ ಪ್ರೀತಿಸುವಂತೆ ನಿನ್ನ ಕೃಪೆ ಕೊಡುವುದಕ್ಕೆ ಸ್ತೋತ್ರ. ನಿನ್ನ ಕೃಪೆ ಯಾವಾಗಲೂ ಅವರ ಜೊತೆ ಇರುವುದಕ್ಕೆ ನಿನಗೆ ಸ್ತೋತ್ರ. ಸೇರಿ ಬಂದು ಎಲ್ಲರನ್ನು ಆಶೀರ್ವಾದ ಮಾಡು. ವಾಕ್ಯದೊಂದಿಗೆ ಮಾತನಾಡಲಿಕ್ಕೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಸ್ವಾಮಿ. ಯೇಸುವಿನ ನಾಮದಲ್ಲಿ ಬೇಡಿಯುತ್ತೇನೆ ತಂದೆಯೇ, ಆಮೆನ್. ಥ್ಯಾಂಕ್ ಯು ಲಾರ್ಡ್. ನಿತ್ಯ ನಿರಂತರವಾಗಿರಲಿ. ಆಮೆನ್. ಜಯ ಕೊಡದೇವರು ಕೂಡಿ ಬನ್ನಿ. ಹಲ್ಲೆಲೂಯಾ.